KTJ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು UDR ಪ್ರಕರಣ ದಾಖಲಾಗಿದೆ. ಅಲ್ಲಿ ಶಶಿಕುಮಾರ್ ಅಂತ 25 ಇಯರ್ಸ್ ಅವರು ಸೂಯಿಸೈಡ್ ಅಂದರೆ ನೇಣು ಹಾಕ್ಕೊಂಡಿರೋ ಸಂಬಂಧ ಒಂದು ಪ್ರಕರಣ ದಾಖಲಾಗಿರ್ತದೆ. ಈಗಾಗಲೇ ಆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ. ನಾವು ಅದನ್ನು ಎನ್ಕ್ವೈರಿ ಮಾಡಿ ನೋಡಿದಾಗ ಯಾರು ಶಶಿಕುಮಾರ್ ಅಂತ ಇದ್ದಾರೆ ಅವರು ಆನ್ಲೈನ್ ಗ್ಯಾಮ್ಲಿಂಗ್ ಆ್ಯಪ್ ಗ್ಯಾಮ್ಲಿಂಗ್ ಆಡ್ತಾ ಇದ್ದದ್ದು ಕಂಡು ಬಂದಿರ್ತದೆ. ಅವರು ಪತ್ರದಲ್ಲಿ ಬರೆದಿದ್ದಾರೆ, ಅದನ್ನು ಪರಿಶೀಲನೆ ಮಾಡಬೇಕು. ಇನ್ನೂ ಕೂಡ ಅವರು ಒಂದು 18 ಲಕ್ಷ ಕಳ್ಕೊಂಡಿದ್ದು ಮತ್ತು ಸಾಲಗಾರರಿಂದ ನಮಗೆ ತೊಂದರೆ ಆಗ್ತಾಯಿತ್ತು, ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಬರೆದಿದ್ದಾರೆ. ಆ ವಿಡಿಯೋ ನನಗೆ ಯಾವುದೂ ಸಿಕ್ಕಿಲ್ಲ. ನಾವು ಕಂಟಿನ್ಯೂಯಸ್ ಆಗಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಆದರೂ ಕೂಡ ಕೆಲವೊಂದೊಂದು ಆ್ಯಪ್ಸು ಕೂಡ ಲೀಗಲ್ ಆ್ಯಪ್ಸ್ ಅಂತಲೂ ಕೂಡ ಕೆಲವೊಂದೊಂದು ಇದೆ, ಅದರಲ್ಲೂ ಕೂಡ ಆಡ್ತಾ ಇದ್ದಾರೆ. ಅವ್ನು ಆ್ಯಕ್ಚುಲಿ ಫಸ್ಟ್ ಒಂದು 500 ಹಾಕ್ತಾನೆ, ಜಾಸ್ತಿ ಬರುತ್ತೆ, ಹಿಂಗೆ ಮಾಡಿದರೆ ಜಾಸ್ತಿ ಬರುತ್ತೆ ಅನ್ನೋ ಒಂದು ಇದರಲ್ಲಿ ಮಾಡಿದ್ದಾನೆ. ಅದಾದಮೇಲೆ ಎಷ್ಟು ಅವನಿಗೆ ಹಣ ಬಂದಿದೆ ತೊಗೊಳ್ಬೇಕಾದ್ರೆ ವಾಪಸ್ ನೋಡಿದೆ, ಹಾಗಾಗಿ ಅದು ಇರಲಿಲ್ಲ ನನಗೆ, ಹಾಗಾಗಿ ಅದಕ್ಕೋಸ್ಕರ ಪ್ರಕರಣ ಕೊಟ್ಟಿದ್ದಾನೆ. ಇದ್ರ ಸಂಬಂಧ 75/2025 ಸೆನ್ ಪೊಲೀಸ್ ಠಾಣೆಯಲ್ಲಿ ಕೂಡ ಒಂದು ಪ್ರಕರಣ ಈಗಾಗಲೇ ದಾಖಲು ಮಾಡಿದ್ದೇವೆ. ಮೇ ಮಂತಲ್ಲಿ ಕೂಡ ಅವನು ಹಣ ಕಳ್ಕೊಂಡಿದ್ದ ಬಗ್ಗೆ ನನಗೆ ಮೋಸ ಮಾಡಿ ವಂಚನೆ ಮಾಡಿ ಈ ಥರ ಕಳ್ಕೊಂಡಿದ್ದೀನಿ ಅಂತ ಹೇಳಿ. ನಾವು ಹೌದು ಜಾಗೃತಿ ಮೂಡಿಸ್ತಾ ಇದ್ದೀವಿ. ನನಗೆ ಪ್ರಕರಣ ಈ ವರ್ಷದಲ್ಲಿ ಕಂಡು ಬಂದಿರೋದು ಇದೇ ಮೊದಲ ಪ್ರಕರಣ ಆಗಿದೆ. ಈಗಾಗಲೇ ನಾವು ತುಂಬ ಅವೇರ್ನೆಸ್ ಪ್ರೋಗ್ರಾಮನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನಾವು ದಿನನಿತ್ಯ ಮತ್ತು ನಮ್ಮ ಎಲ್ಲ ಪೊಲೀಸ್ ಠಾಣಾ ಮಟ್ಟದಲ್ಲಿ ಬೀಟ್ ಮಟ್ಟದಲ್ಲಿ ಕೂಡ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದೀವಿ. ಆದರೂ ಕೂಡ ಕೆಲವು ಯುವಕರು ತಮಗೆ ಈಸಿಯಾಗಿ ಮನಿ ಬರಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಗೇಮ್ಸ್ಗಳಿಗೆ ಅವರು ಬಲಿಯಾಗ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ನಾವು ಹೆಚ್ಚು ಅವೇರ್ನೆಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ.